ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬೀಳಿಸುವ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವ ಆರೋಪ ಕೇಳೋಕ್ ಸಿಕ್ಕಿದೆ. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅನ್ನೋ ವಿಚಾರ. ದೊಡ್ಡಮನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಪರಪನಾಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪರಪನಾಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ದೊಡ್ಡನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮಹಿಳೆ ಸ್ನೇಹಿತನ ಮನೆಯಲ್ಲಿದ್ದಾಗ ಇಬ್ಬರು ಆಗಮಿಸಿದ್ದಾರೆ. ಪೊಲೀಸರಿಗೆ ದೂರು ನೀಡೋದಾಗಿ ಬೆದರಿಸಿ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರದ ಬಳಿಕ ಮಹಿಳೆಯಿಂದ ಹಣ ಕೂಡ ವಸೂಲಿ ಮಾಡಿದ್ದಾರಂತೆ. ಬೆಟ್ಟಿಂಗ್ ಆಪ್ನ ಅಕೌಂಟ್ಗೆ ಹಣವನ್ನ ಹಾಕಿಸಿದ್ದಾರೆ ಆರೋಪಿಗಳು. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಸಿಕ್ಕಿದ್ದು ಅದನ್ನು ಆಧರಿಸಿ 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪರಪನಾಗ್ರಹಾರ ಪೊಲೀಸರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ, ಇದರ ಜೊತೆಯಲ್ಲಿ ಬೆಟ್ಟಿಂಗ್ ಆಪ್ ವಿಚಾರ ಕೂಡ ಇದರಲ್ಲಿ ತಳಕು ಹಾಕೊಳ್ತಿದೆ. ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಸ್ಮಿತಾ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಗ್ಯಾಂಗ್ ರೇಪ್ ನ ಒಂದು ಸುದ್ದಿ ಹರಡಿರುವಂತದ್ದು. ಅದರಲ್ಲಿ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಾಯಿ ಲೇಔಟ್ ನಲ್ಲಿ ಈ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಓರ್ವ ಸ್ನೇಹಿತನ ಮನೆಗೆ ಆತನ ಗೆಳತಿ ಬಂದಿರ್ತಾರೆ. ಅಂತ ಸಮಯದಲ್ಲಿ ಆತನ ಸ್ನೇಹಿತರೇ ಹೋಗಿ ಅಲ್ಲಿ ಇವರಿಗೆ ಬ್ಲಾಕ್ ಮೇಲ್ ಮಾಡಿರುವಂತದ್ದು. ಬ್ಲಾಕ್ ಮೇಲ್ ಮಾಡಿ ಬೆಟ್ಟಿಂಗ್ ಆಪ್ಗೆ ಹಣವನ್ನ ಕೂಡ ಹಾಕಿಕೊಂಡಿರ್ತಾರೆ. ಅದಾದ ಬಳಿಕ ಆ ಒಂದು ಯುವತಿಯ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು. 3 ಸೇರಿ ಅತ್ಯಾಚಾರವನ್ನ ಬೆಸಗಿ ಅದಲ್ಲದೆ ಅವರ ಬಳಿ ಹಣವನ್ನು ತೆಗೆದುಕೊಂಡು ಅಲ್ಲಿದ್ದಂತಹ ಮನೆಯಲ್ಲಿದ್ದಂತಹ ಫ್ರಿಡ್ಜ್ ಹಾಗೆ ವಾಷಿಂಗ್ ಮಷಿನ್ ಏನಿರುತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಇವರು ಈ ಒಂದು ಕೃತ್ಯವನ್ನ ಮಾಡುವ ಮುನ್ನ ಅವರಿಗೆ ಬ್ಲಾಕ್ ಮೇಲ್ ಕೂಡ ಮಾಡ್ತಾರೆ. ಪೊಲೀಸರಿಗೆ ಹೇಳ್ತೀವಿ, ತಿಳಿಸ್ತೀವಿ, ಅಕ್ರಮ ಸಂಬಂಧದ ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಬ್ಲಾಕ್ ಮೇಲ್ ನ ಮಾಡ್ತಾರೆ. ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾದಂತಹ ಕೃತ್ಯವನ್ನ ಬೆಸಗಿ ಅಲ್ಲಿಂದ ಇವರು ಪರಾರಿಯಾಗಿರುವಂತಹ ದೃಶ್ಯ, ಸಿಸಿಟಿವಿ ದೃಶ್ಯ ಆಧರಿಸಿ ಈಗ ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ಸಿಬ್ಬಂದಿಯಿಂದ ಈ ಒಂದು ತನಿಖೆ ಕೂಡ ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬೀಳಿಸುವ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವ ಆರೋಪ ಕೇಳೋಕ್ ಸಿಕ್ಕಿದೆ. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅನ್ನೋ ವಿಚಾರ. ದೊಡ್ಡಮನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಪರಪನಾಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪರಪನಾಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ದೊಡ್ಡನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮಹಿಳೆ ಸ್ನೇಹಿತನ ಮನೆಯಲ್ಲಿದ್ದಾಗ ಇಬ್ಬರು ಆಗಮಿಸಿದ್ದಾರೆ. ಪೊಲೀಸರಿಗೆ ದೂರು ನೀಡೋದಾಗಿ ಬೆದರಿಸಿ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರದ ಬಳಿಕ ಮಹಿಳೆಯಿಂದ ಹಣ ಕೂಡ ವಸೂಲಿ ಮಾಡಿದ್ದಾರಂತೆ. ಬೆಟ್ಟಿಂಗ್ ಆಪ್ನ ಅಕೌಂಟ್ಗೆ ಹಣವನ್ನ ಹಾಕಿಸಿದ್ದಾರೆ ಆರೋಪಿಗಳು. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಸಿಕ್ಕಿದ್ದು ಅದನ್ನು ಆಧರಿಸಿ 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪರಪನಾಗ್ರಹಾರ ಪೊಲೀಸರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ, ಇದರ ಜೊತೆಯಲ್ಲಿ ಬೆಟ್ಟಿಂಗ್ ಆಪ್ ವಿಚಾರ ಕೂಡ ಇದರಲ್ಲಿ ತಳಕು ಹಾಕೊಳ್ತಿದೆ. ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಸ್ಮಿತಾ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಗ್ಯಾಂಗ್ ರೇಪ್ ನ ಒಂದು
ಸುದ್ದಿ ಹರಡಿರುವಂತದ್ದು. ಅದರಲ್ಲಿ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಾಯಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಓರ್ವ ಸ್ನೇಹಿತನ ಮನೆಗೆ ಆತನ ಗೆಳತಿ ಬಂದಿರ್ತಾರೆ. ಅಂತ ಸಮಯದಲ್ಲಿ ಆತನ ಸ್ನೇಹಿತರೇ ಹೋಗಿ ಅಲ್ಲಿ ಇವರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು. ಬ್ಲಾಕ್ ಮೇಲ್ ಮಾಡಿ ಬೆಟ್ಟಿಂಗ್ ಆಪ್ಗೆ ಹಣವನ್ನ ಕೂಡ ಹಾಕಿಕೊಂಡಿರ್ತಾರೆ. ಅದಾದ ಬಳಿಕ ಆ ಒಂದು ಯುವತಿಯ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು. 3 ಸೇರಿ ಅತ್ಯಾಚಾರವನ್ನ ಬೆಸಗಿ ಅದಲ್ಲದೆ ಅವರ ಬಳಿ ಹಣವನ್ನು ತೆಗೆದುಕೊಂಡು ಅಲ್ಲಿದ್ದಂತಹ ಮನೆಯಲ್ಲಿದ್ದಂತಹ ಫ್ರಿಡ್ಜ್ ಹಾಗೆ ವಾಷಿಂಗ್ ಮಷಿನ್ ಏನಿರುತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಇವರು ಈ ಒಂದು ಕೃತ್ಯವನ್ನ ಮಾಡುವ ಮುನ್ನ ಅವರಿಗೆ ಬ್ಲಾಕ್ ಮೇಲ್ ಕೂಡ ಮಾಡ್ತಾರೆ. ಪೊಲೀಸರಿಗೆ ಹೇಳ್ತೀವಿ, ತಿಳಿಸ್ತೀವಿ, ಅಕ್ರಮ ಸಂಬಂಧದ ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಬ್ಲಾಕ್ ಮೇಲ್ ನ ಮಾಡ್ತಾರೆ. ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾದಂತಹ ಕೃತ್ಯವನ್ನ ಬೆಸಗಿ ಅಲ್ಲಿಂದ ಇವರು ಪರಾರಿಯಾಗಿರುವಂತದ್ದು. ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಈಗ ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ಸಿಬ್ಬಂದಿಯಿಂದ ಈ ಒಂದು ತನಿಖೆ ಕೂಡ ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬೀಳಿಸುವ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವ ಆರೋಪ ಕೇಳೋಕ್ ಸಿಕ್ಕಿದೆ. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅನ್ನೋ ವಿಚಾರ. ದೊಡ್ಡಮನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ದೊಡ್ಡನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮಹಿಳೆ ಸ್ನೇಹಿತನ ಮನೆಯಲ್ಲಿದ್ದಾಗ ಇಬ್ಬರು ಆಗಮಿಸಿದ್ದಾರೆ. ಪೊಲೀಸರಿಗೆ ದೂರು ನೀಡೋದಾಗಿ ಬೆದರಿಸಿ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರದ ಬಳಿಕ ಮಹಿಳೆಯಿಂದ ಹಣ ಕೂಡ ವಸೂಲಿ ಮಾಡಿದ್ದಾರಂತೆ. ಬೆಟ್ಟಿಂಗ್ ಆಪ್ನ ಅಕೌಂಟ್ಗೆ ಹಣವನ್ನ ಹಾಕಿಸಿದ್ದಾರೆ ಆರೋಪಿಗಳು. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಸಿಕ್ಕಿದ್ದು ಅದನ್ನ ಆಧರಿಸಿ 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ, ಇದರ ಜೊತೆಯಲ್ಲಿ ಬೆಟ್ಟಿಂಗ್ ಆಪ್ ವಿಚಾರ ಕೂಡ ಇದರಲ್ಲಿ ತಳಕು ಹಾಕೊಳ್ತಿದೆ. ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಸ್ಮಿತಾ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಗ್ಯಾಂಗ್ ರೇಪ್ ನ ಒಂದು ಸುದ್ದಿ ಹರಡಿರುವಂತದ್ದು. ಅದರಲ್ಲಿ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಾಯಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಓರ್ವ ಸ್ನೇಹಿತನ ಮನೆಗೆ ಆತನ ಗೆಳತಿ ಬಂದಿರ್ತಾರೆ. ಅಂತ ಸಮಯದಲ್ಲಿ ಆತನ ಸ್ನೇಹಿತರೇ ಹೋಗಿ ಅಲ್ಲಿ ಇವರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು. ಬ್ಲಾಕ್ ಮೇಲ್ ಮಾಡಿ ಬೆಟ್ಟಿಂಗ್ ಆಪ್ಗೆ ಹಣವನ್ನ ಕೂಡ ಹಾಕಿಕೊಂಡಿರ್ತಾರೆ. ಅದಾದ ಬಳಿಕ ಆ ಒಂದು ಯುವತಿಯ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು. 3 ಸೇರಿ ಅತ್ಯಾಚಾರವನ್ನ ಬೆಸಗಿ ಅದಲ್ಲದೆ ಅವರ ಬಳಿ ಹಣವನ್ನು ತೆಗೆದುಕೊಂಡು ಅಲ್ಲಿದ್ದಂತಹ ಮನೆಯಲ್ಲಿದ್ದಂತಹ ಫ್ರಿಡ್ಜ್ ಹಾಗೆ ವಾಷಿಂಗ್ ಮಷಿನ್ ಏನಿರುತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಇವರು ಈ ಒಂದು ಕೃತ್ಯವನ್ನ ಮಾಡುವ ಮುನ್ನ ಅವರಿಗೆ ಬ್ಲಾಕ್ ಮೇಲ್ ಕೂಡ ಮಾಡ್ತಾರೆ. ಪೊಲೀಸರಿಗೆ ಹೇಳ್ತೀವಿ, ತಿಳಿಸ್ತೀವಿ, ಅಕ್ರಮ ಸಂಬಂಧದ ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಬ್ಲಾಕ್ ಮೇಲ್ ನ ಮಾಡ್ತಾರೆ. ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾದಂತಹ ಕೃತ್ಯವನ್ನ ಬೆಸಗಿ ಅಲ್ಲಿಂದ ಇವರು ಪರಾರಿಯಾಗಿರುವಂತದ್ದು. ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಈಗ ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ಸಿಬ್ಬಂದಿಯಿಂದ ಈ ಒಂದು ತನಿಖೆ ಕೂಡ ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ.